ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಉಡುಪಿ ಜಿಲ್ಲೆಯ ಕಾಪು ಪಟ್ಟಣಕ್ಕೆ ಹತ್ತಿರವಾಗಿರುವಂಥ ಕಾಪು ಬೀಚಿಗೆ ಬಂದಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕಾಪು ದೀಪಸ್ತಂಭ. ಇದು ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣಗೊಂಡ ದೀಪಸ್ತಂಭವಾಗಿದೆ. ಮನಮೋಹಕ ಬೀಚ್ ಸೌಂದರ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಈ ದೀಪಸ್ತಂಭದ ಕುರಿತಾಗಿ ಒಂದೆರಡು ಮಾತುಗಳು. ಕಾಪು ದೀಪಸ್ತಂಭವು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕಾಪು ಪಟ್ಟಣಕ್ಕೆ ಹತ್ತಿರದಲ್ಲಿರುವ ಬೀಚಿಗೆ ಹೊಂದಿಕೊಂಡು ಕಪ್ಪು ಗ್ರಾನೈಟ್ ಬಂಡೆಯ ಮೇಲೆ 1901ರಲ್ಲಿ ಬ್ರಿಟಿಷರಿಂದ ನಿರ್ಮಾಣಗೊಂಡಿದೆ. ಕಾಪು ದೀಪಸ್ತಂಭವು 34 ಮೀಟರ್ ಎತ್ತರದ ಗೋಪುರವಾಗಿದ್ದು ಕಲ್ಲಿನಲ್ಲಿ ವೃತ್ತಾಕಾರದಲ್ಲಿ ನಿರ್ಮಿಸಲಾಗಿದೆ. ಬ್ರಿಟಿಷ್ ಅಧಿಕಾರಿ ಮೇಸೆ ಚಾನ್ಸ್ ಬ್ರದರ್ಸ್ ಬರ್ಮಿಂಗ್ಹ್ಯಾಮ್ ಅವರು 2ನೇ ಆವೃತ್ತಿಯ 700 ಮಿಲಿಮೀಟರ್ 4 ಅಳತೆಯ 3 ಪ್ಯಾನಲ್ಗಳೊಂದಿರುವ ಸುತ್ತುವ ಆಪ್ಟಿಕ್ ಜೋಡಣೆ ಮತ್ತು ಪೆಟ್ರೋಲಿಯಂ ಆವಿ ಬೆಳಕಿನ ಉಪಕರಣಗಳನ್ನು 55 ಮಿಲಿಮೀಟರ್ ಬರ್ನರ್ನೊಂದಿಗೆ ಗೋಪುರದ ಮೇಲೆ 1901ರಲ್ಲಿ ಏಪ್ರಿಲ್ 30ರಂದು ಸೇವೆಗೆ ನಿಯೋಜಿಸಲಾಯಿತು. ನೋಡೋಣ ದೀಪಸ್ತಂಭ ಒಳಗೆ ಹೇಗಿದೆ ಎಂದು. ಸೊ ನಾವಿಲ್ಲಿ ಬಂದು 10 ರೂಪಾಯಿ ಟಿಕೆಟ್ ಕೊಟ್ಟು ದೀಪಸ್ತಂಭದ ಒಳಗೆ ಎಂಟ್ರದು. ಇಲ್ಲಿ ಪ್ರತಿಯೊಬ್ಬರಿಗೆ 10 ರೂಪಾಯಿ, ನಮ್ಮ ಭಾರತದ ನಾಗರಿಕರಿಗೆ ಹಾಗೂ ವಿದೇಶಿ ನಾಗರಿಕರಿಗೆ 20 ರೂಪಾಯಿ ಟಿಕೆಟ್ ಪಡೆದುಕೊಂಡು ಒಳಗಿನ ದೀಪಸ್ತಂಭದ ಒಳಗೆ ಬರಬೇಕಾಗುತ್ತೆ. ಒಳಗಡೆ ತುಂಬ ಮೆಟ್ಟಿಲುಗಳಿದೆ. ಈ ಒಳಗಡೆ 134 ಮೆಟ್ಟಿಲುಗಳಿದ್ದು ಇವನ್ನ ನಾವು ಇವಾಗ ಹತ್ಕೊಂಡು ಹೋಗ್ತಾ ಇದ್ದೇವೆ. ಮೆಟ್ಟಿಲನ್ನು ಏರಿ ಸುಸ್ತಾಗ್ತಾ ಉಂಟು. ಸೊ ಹೋದಷ್ಟು ಮೆಟ್ಟಿಲುಗಳು ಸಂಖ್ಯೆ ಮುಗಿತಾನೇ ಇಲ್ಲ. ಒಳಗಿನ ವ್ಯೂ ಹೇಗೆ ನೋಡಿ. ಎಲ್ಲರೂ ಪ್ರವಾಸಿಗರು ಈ ದೀಪಸ್ತಂಭವನ್ನು ನೋಡಲು ಕಾತರದಿಂದ ಮೇಲೆ ಬರ್ತಾ ಇದ್ದಾರೆ. ಇಲ್ಲಿ ನಾವು ಅಲ್ಲಲ್ಲಿ ಕಿಟಕಿ ಮೂಲಕ ಹೊರಗಿನ ದೃಶ್ಯಗಳನ್ನು ನೋಡಬಹುದು. ನೋಡಿ ಎಷ್ಟು ಸುಂದರವಾದ ಬೀಚ್ ದೃಶ್ಯವನ್ನು ಇಲ್ಲಿ ದೀಪಸ್ತಂಭದ ಒಳಗೆ ಇರುವ ಕಿಟಕಿಯ ಮೂಲಕ ನೋಡಿದ್ದಾಗಿದೆ. ಹಾಗೆಯೇ ಮುಂದಕ್ಕೆ ಹೋಗೋಣ. ಇನ್ನೂ ಹಲವು ಮೆಟ್ಟುಗಳನ್ನು ಎತ್ತಲಿಕ್ಕೆ ಇದೆ, ಹೋಗಲಿಕ್ಕೆ ಇದೆ. ಸೊ ಇಲ್ಲೊಂದು ಕಿಟಕಿ ಮೂಲಕ ಎಡಗಡೆಯ ಬೀಚ್ ಸೌಂದರ್ಯವನ್ನು ನೋಡಬಹುದಾಗಿದೆ. ಸೊ ಇಲ್ಲಿ ಬೀಚ್ ಬದಿಯಲ್ಲಿ ಸಣ್ಣ ಸಣ್ಣ ಬೋಟುಗಳನ್ನು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಇದು ಅಲ್ಟಿಮೇಟ್ಲಿ ಇಲ್ಲಿಂದು ಫಸ್ಟ್. ಇಲ್ಲಿ ಅವರು ಮೇಲ್ಛಾವಣಿಯನ್ನು ಕಪ್ಪು ಗ್ರಾನೈಟ್ ಮೂಲಕ ಹಾಸಿದ್ದಾರೆ. ಇಲ್ಲಿ ನಾವು ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿಕೊಂಡು ಇಲ್ಲಿ ಫುಲ್ ನಿಲ್ಬೋದು. ಇದರ ಮೇಲ್ಗಡೆ ಒಂದು ಸ್ಟೆಪ್ಸ್ ಮೇಲ್ಗಡೆ ಹೋಗಲಿಕ್ಕಿದೆ. ಸೊ ಹೋಗ್ತದೆ. ಇಲ್ಲಿ ಅತಿ ಏರಿಳಿತವಾದೊಂದು ಮೆಟ್ಟಿದೆ. 19 ಸ್ಟೆಪ್ಸ್ಗಳನ್ನು ಇಲ್ಲಿದೆ. ಪ್ರತಿಯೊಂದು ನಾವು ಸ್ಟೆಪ್ಸನ್ನು ಸಹ ಕೌಂಟ್ ಮಾಡಿದ್ದೇವೆ. ಇದು ಡೀಪ್, ಸ್ವಲ್ಪ ಜಾಗೃತಿಯಲ್ಲಿ ಮೇಲೆ ಹೋಗಬೇಕು. ಸಣ್ಣ ಸಣ್ಣ ಮೆಟ್ಟಿಲುಗಳು. ಸೊ ಇದು ಮುಗಿದ ನಂತರ ನಮ್ಮದು ಲೈಟ್ ಹೌಸ್. ಇದು ಲೈಟ್ ಹೌಸ್ ಹೇಳಬೇಕಾದ್ರೆ ಈ ದೀಪಸ್ತಂಭದ ಲೈಟು ಮೊದಲಿಗೆ ಪೆಟ್ರೋಲಿಯಂ ಆವಿ ಮೂಲಕ ಲೈಟು ಉರಿತಾ ಇತ್ತು. ಅದನ್ನು 1996ರಂದು ಅದನ್ನು 230 ವೋಲ್ಟು ಹಾಗೂ 400 ಮ್ಯಾಟ್ ಮೆಟಲ್ ಹೈಲೈಟ್ಗೆ, ದೀಪಗಳ ಗೊಂಚಲಿಗೆ ಮತ್ತು ತಡೆಯಿಲ್ಲದ ವಿದ್ಯುತ್ ಪೂರೈಕೆಯೊಂದಿಗೆ ಬದಲಿಸಲಾಯಿತು. ಇದು 1996 ಮಾರ್ಚ್ 28ರಂದು. ತದನಂತರ 2006ರಲ್ಲಿ ಬೆಳಕಿನ ಮೂಲವನ್ನು ಮತ್ತೊಮ್ಮೆ 230 ವೋಲ್ಟ್ 150 ವ್ಯಾಟ್ ಮೆಟಲ್ ಹ್ಯಾಲೈಡ್ ದೀಪಗಳ ಗೊಂಚಲಿನೊಂದಿಗೆ ಇದನ್ನು ಬದಲಿಸಲಾಯಿತು. ಇಲ್ಲಿ ಪರದೆ ಕಟ್ಟಿದಾರಲ್ಲ, ಇದನ್ನು ಸಂಜೆ 7 ಗಂಟೆಗೆ ಅದನ್ನು ತೆಗಿತಾರೆ. ಇದು ಆವಾಗ 7 ಗಂಟೆಗೆ ಇದು ದೀಪ ಉರಿತಾ ಇರ್ತದೆ. ಸೊ ಇದು 2008ರಲ್ಲಿ ಈ ಕಾಪು ದೀಪಸ್ತಂಭವನ್ನು ರಿಮೋಟ್ ಕಂಟ್ರೋಲ್ ಮತ್ತು ಆಟೋಮೇಷನ್ ಯೋಜನೆಯಡಿಯಲ್ಲಿ ಸಂಪೂರ್ಣವಾಗಿ ಸ್ವಯಂ ಚಾಲಿತಗೊಳಿಸಲಾಗಿದೆ. ಸೊ ನಾವಿವಾಗ ಇಲ್ಲಿ ಒಂದು ಟಾಪ್ ಆಫ್ ದಿ ದೀಪಸ್ತಂಭ ಹೊಂದಿದೆ. ನೋಡಿ ಇಲ್ಲಿ ವ್ಯೂ ನೋಡಿ ಹೇಗೆ ಕಾಣ್ತಾ ಇದೆ ಕೆಳಗಿನ ವ್ಯೂ. ಸೊ ಕಾಪು ಬೀಚ್ ಕಡಲ ತೀರವನ್ನು ನಾವು
ಕಾಪು ದೀಪಸ್ತಂಭದ ಮೇಲ್ಭಾಗದಿಂದ ಗಮನಿಸ್ತಾ ಇದ್ದೇವೆ. ತುಂಬ ರಮಣೀಯ ದೃಶ್ಯ. ನಾವು ಪ್ರಕೃತಿ ಸೌಂದರ್ಯವನ್ನು ಸಹ ಇಲ್ಲಿ ನೋಡಬಹುದಾಗಿದೆ. ಹಾಗೆ ಕೆಳಗೆ ನಿರ್ಮಿಸಲಾದ ಮೆಟ್ಟಿಲುಗಳನ್ನು ಸಹ ನಾವು ಇಲ್ಲಿ ಒಳಗಿನ ದೀಪಸ್ತಂಭದ ಮೇಲಿಂದ ನೋಡಬಹುದು. ಸೊ ನೋಡಿ ಹೇಗಿದೆ ಗೈಸ್, ಸೂಪರ್ ಇದೆಯಲ್ಲ. ನೀವು ಸಹ ಈ ದೀಪಸ್ತಂಭಕ್ಕೆ ಒಮ್ಮೆ ಭೇಟಿ ನೀಡಿ. ಪ್ರತಿಯೊಬ್ಬರೂ ನೋಡಲೇಬೇಕಾದಂಥ ಪ್ರೇಕ್ಷಣೀಯ ಸ್ಥಳವೂ ಹೌದು. ದಕ್ಷಿಣ ಭಾರತದ ಬೀಚ್ಗಳಲ್ಲಿ ಇದೊಂದು ತುಂಬ ಫೇಮಸ್ ಆಗಿರುವ ಬೀಚ್ ಎಂದೇ ಹೇಳಬಹುದು. ಸೊ ಎಂಜಾಯ್ ದಿ ಮೂಮೆಂಟ್. ಸೂಪರ್. ಈ ದೀಪಸ್ತಂಭದ ಮೇಲ್ಗಡೆಯಿಂದ ಸೂರ್ಯಾಸ್ತ ನೋಡುವುದೇ ಒಂದು ಥರ ಖುಷಿ, ಥ್ರಿಲ್ಲಿರುತ್ತೆ. ಸೊ ಸೂಪರ್ ವ್ಯೂ, ಅದನ್ನು ನಾವು ಹೇಳೋದು ಸಾಧ್ಯ ಇಲ್ಲ, ಅಷ್ಟೊಂದು ಮನಮೋಹಕ ದೃಶ್ಯವಾಗುವುದು. ಇವಾಗ ತಾನೇ ಇನ್ನು ಕೆಲವೇ ಕ್ಷಣದಲ್ಲಿ ಸೂರ್ಯವು ಸಮುದ್ರದೊಂದಿಗೆ ಲೀನವಾದ ದೃಶ್ಯವನ್ನು ನಾವು ಕಣ್ತುಂಬಿಕೊಳ್ಳಬಹುದು. ಸೊ ತುಂಬ ಚೆನ್ನಾಗಿ ಎಲ್ಲರೂ ಇದನ್ನು ಗಮನಿಸ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಮೊಮೆಂಟನ್ನು. ಸೊ ಸೂಪರ್, ಪ್ರತಿಯೊಬ್ಬರು ನೋಡಲೇಬೇಕು ಈ ಸೂರ್ಯಾಸ್ತವನ್ನು ದೀಪಸ್ತಂಭದ ಮೇಲ್ಗಡೆಯಿಂದ. ಸೊ ಇಲ್ಲಿ ನಾವು ಪ್ರಕೃತಿ ಸೌಂದರ್ಯವನ್ನು ಸಹ ನೋಡ್ತಾ ಇದ್ದೇವೆ. ತುಂಬ ಮನಮೋಹಕ ದೃಶ್ಯ, ಕಣ್ತುಂಬಿಕೊಳ್ಳುವಂತೆ ಈ ಪ್ರಕೃತಿ ಸೌಂದರ್ಯವು ನಮ್ಮ ಕಣ್ಣೊಳಗೆ ಸೆರೆಯಾಗಿದೆ. ಸೊ ಸೂಪರ್, ರಿಯಲಿ ಸೂಪರ್. ಸೊ ಮೇಲಿಂದೆಲ್ಲ ನೋಡಿ ಆಯಿತು. ಸೊ ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೇವೆ. ದೀಪಕ್ನ ಒಳಗಡೆಯಿಂದ, ಅಲ್ಲಿ ಮೇಲ್ಗಡೆಯಿಂದ ಕೆಳಗಡೆಯಿಂದ ಜನರು ಸಹ ಬರ್ತಾ ಇದ್ದೇವೆ. ನಾವು ಕೆಳಗಡೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಕಿರಿದಾದ ಮೆಟ್ಟಿಲುಗಳು, ಒಂದು 19 ಮೆಟ್ಟಿಲಿದೆ, ಕಿರಿದಾದ ಜಾಗೃತಿಯಿಂದ ಕೆಳಗೆ ಬರ್ತಾ ಇದ್ದೇವೆ. ಸೊ ಇಲ್ಲಿ ತುಂಬ ಒಂದು ಒಳ್ಳೆಯ ಥ್ರಿಲ್ಲಿಂಗ್ ಅಡ್ವೆಂಚರಸ್ ಮೂಮೆಂಟ್ ಆಗಿದೆ. ಸೂಪರ್. ತುಂಬ ಈ ದೀಪಸ್ತಂಭದ ಒಳಗೆ ನೋಡಿ ತುಂಬ ಖುಷಿಯಾಯಿತು. ಸೊ ಕೆಳಗಡೆಯಿಂದ ಮೆಟ್ಟಿಲಿಗೆ ನಾವು ಸ್ಪೀಡಾಗಿ ಹೋಗ್ತಾ ಇದ್ದೇವೆ. ಈ ದೀಪಸ್ತಂಭದಲ್ಲಿ ಒಟ್ಟು 119 ಪ್ಲಸ್ 134 ಮೆಟ್ಟುಗಳಿದೆ. ಪ್ಲಸ್ ಕೆಳಗಡೆಯಿಂದ ಬರಬೇಕಾದ್ರೆ 52 ಮೆಟ್ಟುಗಳಿವೆ. ಒಟ್ಟಿಗೆ ಇಷ್ಟು ಮೆಟ್ಟುಗಳನ್ನು ಹತ್ತಿಕೊಂಡು ನಾವು ದೀಪಸ್ತಂಭದ ಮೇಲೆ ಹೋಗಬಹುದು. ಎಲ್ಲರೂ ಈ ವಿಡಿಯೋವನ್ನು ನೋಡಿ ಇತರರಿಗೆ ಕಳಿಸಿ. ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ದೀಪಸ್ತಂಭದ ಕುರಿತ ಈ ಸಂಪೂರ್ಣ ಮಾಹಿತಿಯನ್ನು ಅಲ್ಲೇ
ಶಿಲಾನ್ಯಾಸದಲ್ಲಿ ಬರೆದಿಟ್ಟಿದ್ದಾರೆ. ಎಲ್ಲರೂ ಅದನ್ನು ಓದಿ ನೋಡಬಹುದು. ಸೊ ಅದನ್ನೇ ನಾನು ಕ್ಷಿಪ್ತವಾಗಿ ನಿಮ್ಗೆ ಯಾವಾಗಲೂ ನಾನು ಹೇಳಿಕೊಟ್ಟಿದ್ದೇನೆ. ಸೊ ದೀಪಸ್ತಂಭ ಸೂಪರ್ ಇತ್ತಲ್ಲ. ಸೊ ಇನ್ನು ನೀವು ಸಹ ಯಾರೆಲ್ಲ ವೀಕ್ಷಕರಿದ್ದೀರಾ ಎಲ್ಲ ಕಾಪು ದೀಪಸ್ತಂಭವನ್ನು ನೋಡಿ ಆಮೇಲೆ ಇದೊಂದು ತುಂಬ ಪ್ರೇಕ್ಷಣೀಯ ಸ್ಥಳವೂ ಹೌದು. ಸೊ ಎಂಜಾಯ್. ಸೊ ಕಾಪು ಬೀಚ್ ಕಡಲ ತೀರದಲ್ಲಿ ನಾವು ಸೂರ್ಯಾಸ್ತವನ್ನು ಎಂಜಾಯ್ ಮಾಡ್ತಾ ಇದ್ದೆ. ಹಾಗೆಯೇ ನೋಡಿ ಸಮಯ 7 ಗಂಟೆ ಆಯಿತು. ದೀಪಸ್ತಂಭವು ಉರಿಯಲು ಪ್ರಾರಂಭಗೊಂಡಿವೆ. ಹಾಗೂ ಅದನ್ನು ರೊಟೇಟ್ ಆಗುವ ಸೂಕ್ಷ್ಮ ರೀತಿಯಲ್ಲಿ ಗಮನಿಸಿದರೆ ಅದು ದೀಪಸ್ತಂಭ ಒಳಗಿನ ಗೊಂಚಲು ಲೈಟ್ಗಳು ರೊಟೇಟ್ ಆಗ್ತಾ ಇರ್ತವೆ. ಸೊ ಅದು ನಮ್ಮ ಇವರಿಗೆ ಇಲ್ಲಿ ಮೀನುಗಾರರಿಗೆ ಹಾಗೂ ಹಡಗರಿಗೆ ಹಾಗೂ ಅದೊಂದು ಸಂಕೇತ. ಇದರ ಮೂಲಕ ಅವರು ತೀರವನ್ನು ಗುರುತಿಸಬಹುದು. ಆತ್ಮೀಯರೇ, ವೀಕ್ಷಣೆಗಾಗಿ ಧನ್ಯವಾದಗಳು. ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿರಿ.